ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಹಾಗೆ ಇಂದಿರಾ ರೇಷನ್ ಕಿಟ್ ಕೂಡ ಅತಿ ಶೀಘ್ರದಲ್ಲೇ ಪಡಿತರ ಚೀಟಿದಾರರಿಗೆ ಸಿಗಲಿದೆ. ಹಾಗೆ ಕೆಲವೊಂದು ಹೊಸ ಆಪ್ಷನ್ಸ್ನ ಬಿಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಿಮಗೂ ಕೂಡ ಗೊತ್ತಿದೆ, ಅನರ್ಹ BPL ಕಾರ್ಡ್ ಕ್ಯಾನ್ಸಲ್ ಮಾಡೋ ಟೈಮಲ್ಲಿ ಕೆಲವೊಬ್ಬರದು ಅರ್ಹರದು ಕೂಡ ಕ್ಯಾನ್ಸಲ್ ಆಗಿರೋದ್ರಿಂದ ಅವರಿಗೆ ಮತ್ತೆ ಅವಕಾಶನ ಕೊಟ್ಟಿದ್ದಾರೆ. ಯಾರೆಲ್ಲ ಅರ್ಹರಿದ್ದು ಕೂಡ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿರೋದಾಗಿರ್ಬೋದು ಅಥವಾ APLಗೆ ವರ್ಗಾವಣೆ ಆಗಿರೋದಾಗಿರ್ಬೋದು ಆಗಿದ್ರೆ ಮತ್ತೆ ನೀವು ನಿಮ್ಮ ಕಾರ್ಡ್ನ ಪಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೌದು, ಇದು ಆಗಸ್ಟ್ 9ನೇ ತಾರೀಕು ಲಾಸ್ಟ್ ಡೇಟ್ ಇಟ್ಟಿದ್ದಾರೆ. ಅಷ್ಟರೊಳಗೆ ನಿಮ್ದೇನಾರ ನೀವು ಅರ್ಹರಿದ್ದೀರಪ್ಪ ಅಂದರೂ ಕೂಡ ನಿಮ್ಮದು APLಗೆ ವರ್ಗಾವಣೆ ಆಗಿರೋದಾಗಲಿ ಅಥವಾ ಕ್ಯಾನ್ಸಲ್ ಆಗೋಗಿದೆ ಅಂತಂದರೆ ನೀವು ನಿಮ್ಮ ಹತ್ತಿರದ ತಾಲೂಕು ಆಫೀಸಲ್ಲಿ ಆಹಾರ ಇಲಾಖೆಗೆ ಹೋಗಿ ನೀವು ನಿಮ್ಮ ದಾಖಲೆಗಳನ್ನೆಲ್ಲ ಕೊಡಬೇಕಾಗತ್ತೆ. ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟು, ಪ್ಯಾನ್ ಕಾರ್ಡು, ಪ್ರತಿಯೊಂದನ್ನು ಕೂಡ ಕೊಡಬೇಕು. ಅವರು ಕೂಡ ವೆರಿಫೈ ಮಾಡ್ತಾರೆ ಅಧಿಕಾರಿಗಳು, ನಿಮ್ಮದು ಕರೆಕ್ಟಾಗಿದೆಯಾ, ನಿಜವಾಗ್ಲೂ ನೀವು ಅರ್ಹರ ಅಥವಾ ಅನರ್ಹರ ಅಂತ. ನೀವು ಅರ್ಹರಿದ್ದೀರಾ ಅಂದರೆ ನಿಮ್ಮದು ಅಕಸ್ಮಾತ್ APLಗೆ ವರ್ಗಾವಣೆ ಆಗಿದ್ದರೆ BPLಗೆ ಮಾಡಿಕೊಡ್ತಾರೆ, ಇಲ್ಲ ಕ್ಯಾನ್ಸಲ್ ಆಗಿದ್ದರೆ ನಿಮ್ಮ ಕಾರ್ಡನ್ನ ಆ್ಯಕ್ಟಿವ್ ಮಾಡಿಕೊಡ್ತಾರೆ. ಸೊ ನಿಮ್ಗೆ ಮತ್ತೆ ಪದೇ ಈ ಅವಕಾಶ ಸಿಗೋದಿಲ್ಲ. ಯಾಕಂದರೆ ಹೊಸ ಕಾರ್ಡ್ಗೆ ಅರ್ಜಿ ಹಾಕೋಕ್ಕೆ ಕೇಂದ್ರ ಸರ್ಕಾರದಿಂದನೂ ಕೂಡ ಅನುಮತಿ ಸಿಕ್ಕಿದೆ. ಹೊಸ ಕಾರ್ಡ್ಗೆ ಯಾರೆಲ್ಲ ಅಪ್ಲೈ ಮಾಡ್ತಾರೆ ಅವರಿಗೆ ಅವಕಾಶ ಕೊಡೋಕ್ಕೆ ಮುಂಚೆ ಯಾರ್ದೆಲ್ಲ ಅರ್ಹರ್ದಕ್ಕೆ ಅಕಸ್ಮಾತ್ ಕ್ಯಾನ್ಸಲ್ ಆಗಿದೆ, ಯಾಕಂದರೆ 4 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳು ಈ ಕ್ಯಾನ್ಸಲೇಷನ್ ಆಗಿಬಿಟ್ಟಿದೆ, ವರ್ಗಾವಣೆ ಆಗಿದೆ. ಸೊ ಹಾಗಾಗಿ ನಿಜವಾಗ್ಲೂ ಅರ್ಹರಿಗೂ ಕೂಡ ಅವಕಾಶ ಸಿಗಲಿ, ಈಗ ಮಿಸ್ ಆಗಿ ಕ್ಯಾನ್ಸಲ್ ಆಗಿದೆ ಅಂದ್ಬಿಟ್ಟು ಅವಕಾಶನ ಕೊಟ್ಟಿದ್ದಾರೆ. ಆಗಸ್ಟ್ 9ನೇ ತಾರೀಕುವರೆಗೂ ಕಾಲಾವಕಾಶ ಇದೆ. ಆದಷ್ಟು ಬೇಗ ಹೋಗಿ ನೀವು ನಿಮ್ಮ ದಾಖಲೆಗಳನ್ನ ಕೊಡಿ. ನೀವು ಅರ್ಹರಿದ್ದರೆ ಮಾತ್ರ. ನಿಮ್ಮ ಆದಾಯ ವರ್ಷಕ್ಕೆ 1,20,000ಕ್ಕಿಂತ ಒಳಗಿರಬೇಕು. ನಿಮ್ಮ ವಾರ್ಷಿಕ ಆದಾಯ 1,20,000ಕ್ಕಿಂತ ಒಳಗಿರಬೇಕು. ಹಾಗೆ ನೀವು ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು, ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು. ಹಾಗೆ ನಿಮ್ಮದು 7 ಎಕರೆಗಿಂತ ಜಾಸ್ತಿ ನಿಮ್ಮ ಹೆಸರಲ್ಲಿ ಕೃಷಿ ಭೂಮಿ ಇರಬಾರ್ದು. ಸೊ ಇದೆಲ್ಲ ಕಂಡೀಷನ್ಸು ಇದೆ. ನಿಮ್ಮ ಹತ್ರ ನಾವು ಅರ್ಹರೇ ಅಂತಿದ್ರೆ ದಯವಿಟ್ಟು ಹೋಗಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿ. ಹತ್ತಿರದ ತಾಲೂಕು ಆಫೀಸ್ನ ಆಹಾರ ಇಲಾಖೆಯಲ್ಲಿ ನೀವು ಅರ್ಹರಿದ್ದೀರಾ ಅಂತಂದರೆ ಅವ್ರು ವೆರಿಫೈ ಮಾಡಿ ನಿಮಗೆ ಕಾರ್ಡ್ನ ಆ್ಯಕ್ಟಿವೇಶನ್ ಮಾಡಿಕೊಡ್ತಾರೆ. ಇನ್ನು ನೆಕ್ಸ್ಟ್ ಹೇಳೋದಾದರೆ ಇಂದಿರಾ ರೇಷನ್ ಕಿಟ್ ಬಗ್ಗೆ ಕೂಡ ನಿನ್ನೆ ಸಚಿವರಾದಂತಹ KH ಮುನಿಯಪ್ಪ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ. ಈ ಇಂದಿರಾ ಕಿಟ್ ವಿತರಣೆಗೆ ಏನು ಟೆಂಡರ್ ಎಲ್ಲ ಕರಿಬೇಕು ಅಂತ ಹೇಳ್ತಾ ಇದ್ರು, ಅದೆಲ್ಲ ಟೆಂಡರ್ ಪ್ರೊಸೀಜರ್ ಕೊನೆಯ ಹಂತಕ್ಕೆ ಬಂದಿದೆಯಂತೆ. ಹಾಗೆ ಏನು ಬಾಕಿ ಹಣ ಕೇಂದ್ರ ಸರ್ಕಾರದಿಂದನೂ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಸೊ ಹಾಗಾಗಿ ಅತಿ ಶೀಘ್ರದಲ್ಲೇ ಇಂದಿರಾ ಕಿಟ್ನ ನಾವು ವಿತರಣೆ ಮಾಡೋಕ್ಕೆ ಶುರು ಮಾಡ್ತೀವಿ. ಟೆಂಡರ್ನ ಕೂಡ ಕೊನೆ ಹಂತಕ್ಕೆ ಬಂದಿದೆ. ಅತಿ ಶೀಘ್ರದಲ್ಲೇ ನಿಮಗೆ ಇಂದಿರಾ ಕಿಟ್ ಸಿಗುತ್ತೆ ಅಂದ್ಬಿಟ್ಟು KH ಮುನಿಯಪ್ಪ ಅವರು ನಿನ್ನೆ ಬೆಂಗಳೂರಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರ್ಯಾರೆಲ್ಲ ಇಂದಿರಾ ಕಿಟ್ನ ಯಾವಾಗ ಕೊಡ್ತಾರೆ ಅಂತ ಕೇಳ್ತಾ ಇದ್ರಿ, ನಿಮಗೆಲ್ಲ ಇದೆ ಉತ್ತರ. ಅತಿ ಶೀಘ್ರದಲ್ಲೇ ರೇಷನ್ ಕಿಟ್ ವಿತರಣೆ ಶುರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಪ್ರತಿ ಸತಿನೂ ಕೂಡ ಹಿಂಗೆ ಹೇಳ್ತಾರೆ. ಐ ಹೋಪ್ ಈ ಸತಿನಾದರೂ ಅಟ್ಲೀಸ್ಟ್ ನೆಕ್ಸ್ಟ್ ಮಂತಿಂದ ಇಂದಿರಾ ರೇಷನ್ ಕಿಟ್ನ ಕೊಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ರೇಷನ್ ಕಾರ್ಡ್ದು ಅಂತಂದರೆ ತಿದ್ದುಪಡಿ. ಈಗ ಸಪೋಸ್ ತುಂಬ ಜನದ್ದು ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಮನೆ ಯಜಮಾನಿ ಹೆಸರು, ಕೆಲವೊಬ್ರದ್ದು ಯಜಮಾನಿ ಯಾರು ಅಂತ ರೇಷನ್ ಕಾರ್ಡಲ್ಲಿ ಹಾಕ್ಸಿರ್ತಾರೋ ಅವ್ರು ತೀರ್ಕೊಂಡ್ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆಲ್ಲ ಒಂದು ಹೊಸ ಅವಕಾಶನ ಕೊಟ್ಟಿದ್ದಾರೆ. ರೇಷನ್ ಕಾರ್ಡ್ ತಿದ್ದುಪಡಿಗೆ ಮತ್ತೆ ಅವಕಾಶ ಇದೆ. ನೀವು ನಿಮ್ಮ ಮನೆ ಯಜಮಾನಿ ಹೆಸರು ಚೇಂಜ್ ಮಾಡಿಸೋದಾಗಿರ್ಬೋದು, ಅಥವಾ ನೀವು ನಿಮ್ಮ ಮನೆ ಅಡ್ರೆಸ್ನ ಚೇಂಜ್ ಮಾಡೋದಾಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಅಥವಾ ಫೋಟೋ ಆಗಿರ್ಬೋದು, ಅಥವಾ ರೇಷನ್ ಡಿಪೋ ಅಡ್ರೆಸ್ ಏನಾರು ಚೇಂಜ್ ಮಾಡಬೇಕು ಅಂತಿದ್ರೆ ಎಲ್ಲದಕ್ಕೂ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ. ಇದು ಮಾರ್ಚ್ 31, 2027ವರೆಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಯಾಕೆ ಈ ಥರ ತುಂಬ ದಿವಸ ಕಾಲಾವಕಾಶ ಅಂತಂದರೆ ಯೂಶ್ವಲಿ ಕಡಿಮೆ ಟೈಮ್ ಕೊಟ್ಬಿಟ್ರೆ
ಎಲ್ಲ ಕಡೆ ಸರ್ವರ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಯಾಕಂದರೆ ತುಂಬ ಜನ ತಿದ್ದುಪಡಿ ಮಾಡಿಸ್ಕೊಳ್ಳೋಕ್ಕೆ ಕಾಯ್ತಿರ್ತಾರೆ. ಅಂತ ಹಾಗಿದ್ದಾಗ ಕಮ್ಮಿ ಟೈಮ್ ಕೊಟ್ಟರೆ ಎಲ್ಲ ಕಡೆ ಜಾಸ್ತಿ ಜನ ಆಗ್ತಾರೆ. ಸರ್ವರ್ ಸಮಸ್ಯೆ ಬರಬಾರ್ದು ಅಂತ ದೀರ್ಘಕಾಲಾವಧಿಯನ್ನು ಲಾಂಗ್ ಗ್ಯಾಪ್ನ ಕೊಟ್ಟು ಟೈಮ್ ಕೊಟ್ಟಿದ್ದಾರೆ. ಇನ್ನು ಮಾರ್ಚ್ 31ನೇ ತಾರೀಕು 2027ವರೆಗೂ ಕೂಡ ಟೈಮ್ ಇದೆ. ಅಷ್ಟೊಂದು ಲಾಂಗ್ ಗ್ಯಾಪ್ ಇದೆ ಅಂತ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ದು ಏನೇ ಸರ್ಕಾರದಿಂದ ಯೋಜನೆಗಳ ಲಾಭ ಪಡ್ಕೋಬೇಕು ಅಥವಾ ಏನೇ ಸ್ಕೀಮ್ಸಿಗೆ ಅಪ್ಲೈ ಮಾಡಬೇಕು ಅಂತಂದರೆ ರೇಷನ್ ಕಾರ್ಡ್ ಕರೆಕ್ಟಾಗಿರಬೇಕು. ಫೋನ್ ನಂಬರ್ಸ್ಗಳಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಮನೆ ಯಜಮಾನಿ ಹೆಸರಾಗಿರ್ಬೋದು ಅಥವಾ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಯಾವುದಾದ್ರು ಸ್ಕೀಮಿಗೆ ಅಪ್ಲೈ ಮಾಡಬೇಕಾದಾಗ ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಇವಾಗ ಸರ್ವರ್ ಸಮಸ್ಯೆನೂ ಇರೋದಿಲ್ಲ. ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡ್ಬೋದು. ಹೊಸ ಹೆಸರು ಸೇರಿಸೋದಾಗಿರ್ಬೋದು, ತೆಗ್ಸೋದಾಗಿರ್ಬೋದು, ಫೋನ್ ನಂಬರ್ ಚೇಂಜ್ ಮಾಡಿಸೋದಾಗಿರ್ಬೋದು, ಅಡ್ರೆಸ್ ಚೇಂಜ್ ಮಾಡಿಸೋದಾಗಿರ್ಬೋದು ಅಥವಾ ನಿಮ್ಮದು ರೇಷನ್ ಡಿಪೋ ಅಡ್ರೆಸ್ ಏನಾರ ಚೇಂಜ್ ಮಾಡಬೇಕು ಅಂತಿದ್ದೀರಾ ಅಂದರೆ ಅದನ್ನು ಮಾಡಿಸೋದಾಗಿರ್ಬೋದು, ಏನೇ ಇದ್ರೂ ಕೂಡ ಮಾಡಿಸ್ಬೋದು. ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಸೆಂಟರ್ಸ್ಗಳಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಸೊ ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಯಾಕಂದರೆ ಈಗ ತೀರ್ಕೊಂಡಿರೋರಿಗಿದ್ರೆ ನಿಮ್ಮ ರೇಷನ್ ಕಾರ್ಡ್ ಮನೆ ಯಜಮಾನಿಯವ್ರದ್ದು ಅವ್ರದ್ದು ಕೂಡ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಯಾಕಂದರೆ ಮರು ಅರ್ಜಿ ಆದಷ್ಟು ಬೇಗ ಶುರು ಮಾಡ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆದು. ಅಷ್ಟರೊಳಗೆ ನೀವು ತಿದ್ದುಪಡಿ ಮಾಡಿಸ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಮತ್ತೆ ಮರು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಸಿಗುತ್ತೆ. ಯಾಕಂದರೆ ನಿಮ್ಗೆ ಇವಾಗ ತಿದ್ದುಪಡಿ ಮಾಡಿಸಿದ್ದೀರಾ ಅಂತಂದರೆ ನಿಮಗೆ 15ರಿಂದ 20 ದಿವಸದಲ್ಲಿ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಅಪ್ಡೇಟ್ ಆಗುತ್ತಂತೆ. ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಅವಾಗ ನೆಕ್ಸ್ಟ್ ನೀವು ಗೃಹಲಕ್ಷ್ಮಿ ಯೋಜನೆ ಏನಾದ್ರು ಮರು ಅರ್ಜಿ ಪರಿಶೀಲನೆ ಶುರುವಾದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಸಾಕಷ್ಟು ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಕಾರ್ಡ್ ಏನಾದರೂ BPL ಕಾರ್ಡ್ APLಗೆ ವರ್ಗಾವಣೆ ಆಗಿರೋದಾಗಿರ್ಬೋದು ಅಥವಾ ಕ್ಯಾನ್ಸಲೇಷನ್ ಆಗಿದೆ, ದಯವಿಟ್ಟು ನಿಮ್ಮ ಡಾಕ್ಯುಮೆಂಟ್ನ ಆದಷ್ಟು ಬೇಗ ತಾಲೂಕು ಆಫೀಸಿನ ಆಹಾರ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಿ. ನಿಮ್ಮದು ಕರೆಕ್ಟಾಗಿದೆ, ಅರ್ಹರಿದ್ದೀವಿ ಅಂದರೂ ಕೂಡ ಕ್ಯಾನ್ಸಲ್ ಆಗಿದೆ ಅಂತೇಳಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಕರೆಕ್ಟಾಗಿ ತೊಗೊಂಡೋಗಿ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಹಾಗೆ ನಿಮ್ಮ ವೋಟರ್ ID, ಪ್ಯಾನ್ ಕಾರ್ಡು, ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರು ಪ್ರತಿಯೊಂದನ್ನು ಕೂಡ ತೊಗೊಂಡೋಗಿ ಅಲ್ಲೇ ಅಧಿಕಾರಿಗಳು ವೆರಿಫೈ ಮಾಡಿ ನಿಮ್ಮದು ಆ್ಯಕ್ಟಿವ್ ಮಾಡಿಕೊಡ್ತಾರೆ. ಸೊ ಈ ಅವಕಾಶ ಮತ್ತೆ ಸಿಗೋದಿಲ್ಲ. ಮತ್ತು ನೆಕ್ಸ್ಟಿನ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಕೊಡ್ತಾರೆ. ಹಾಗಾಗಿ ಅತಿ ಶೀಘ್ರದಲ್ಲೇ ಆಗಸ್ಟ್ 9ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಹಾಗಾಗಿ ಲಾಸ್ಟ್ ಡೇಟ್ವರೆಗೂ ಕೂಡ ವೆಯ್ಟ್ ಮಾಡಬೇಡಿ. ಆದಷ್ಟು ಬೇಗ ಹೋಗಿ ನಿಮ್ಮ ದಾಖಲೆಗಳನ್ನ ಕೊಟ್ಟು ಬಂದರೆ ನಿಮ್ಮದು ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ ನಿಮ್ಮ ಕಾರ್ಡ್ನ. ಅಥವಾ APLಗೆ ವರ್ಗಾವಣೆ ಆಗಿದೆ ಮತ್ತು BPLಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಐ ಹೋಪ್ ನಿಮಗೆ ಎಲ್ಲ ವಿಷಯದ ಬಗ್ಗೆ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು, ಈಗ ಮತ್ತೆ ಈ ವೋಟರ್ ID ಇದಿಷ್ಟು ಕೂಡ ತುಂಬಾ ಇಂಪಾರ್ಟೆಂಟು. ಏನೇ ಸರ್ಕಾರದ ಅಪ್ಡೇಟ್ ಅಥವಾ ಯಾವುದೇ ಯೋಜನೆ ಬಗ್ಗೆ ಆಗಿರ್ಬೋದು, ಅದರಲ್ಲೂ ಈ ಗ್ಯಾರಂಟಿ ಯೋಜನೆಗಳಿಗೆ ವೋಟರ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಮಾಡಿಬಿಟ್ಟಿದ್ದಾರೆ ಇವಾಗ CM ಬದಲಾವಣೆ ಆಗಿದ ನಂತರ. ಸೊ ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ನೂ ಕೂಡ ಅಪ್ಡೇಟ್ ಇಟ್ಕೊಳ್ಳಿ. ಸರ್ಕಾರದಿಂದ ಏನೇ ಅಪ್ಡೇಟ್ ಮಾಡಿಸ್ಬೇಕಂತ ಬಂದರೂ ಕೂಡ ಮಾಡಿಸ್ಕೊಳ್ಳಿ. ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೆ ನಿಮಗೇನೆ ಕಷ್ಟ ಆಗುತ್ತೆ. ಐ ಹೋಪ್ ನಿಮಗೆಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ಪೂರ್ತಿಯಾಗಿ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಮೋಟಿವೇಶನ್ ಸಿಗುತ್ತೆ, ಹೆಚ್ಚು ಜನಕ್ಕೆ ನನ್ನ ವೀಡಿಯೋಸ್ ರೀಚ್ ಆಗುತ್ತೆ. ಖಂಡಿತ ನಿಮಗೆ ನನ್ನ ಕಡೆಯಿಂದ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನೇ ಮಾಡ್ತಿರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.